ಆತ್ಮೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮಗೆ ಆಲ್ರೆಡಿ ರಿಸಲ್ಟ್ ಅನೌನ್ಸ್ ಆಯಿತು. ಇವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಯಾವ ಥರ ಹಾಕಬೇಕು ಮತ್ತು ಎಕ್ಸಾಮ್ 2ಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡಬೇಕು ಅಂಥೇಳಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನು ತಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಸರ್ಕ್ಯುಲರ್ ಇದೆ, ಓದಿ ಹೇಳ್ತೀನಿ ನಾನು ನಿಮಗೆ ಏನಿದೆ ಅಂಥೇಳಿ. ಇಲ್ಲಿ ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 2025ನೇ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಬಗ್ಗೆ ಅಂತ ಇದೆ. ಅಂದರೆ ಏನು ಅಂತ ಹೇಳಿದ್ರೆ, ಕೆಲವೊಂದು ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದರೆ ಏನಾದರೂ ಫೇಲ್ ಆಗಿದ್ದರೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದರೆ ಅದು ಫೇಲ್ ಅಂತಲೇ ಅರ್ಥ. ಅಂಥ ವಿದ್ಯಾರ್ಥಿಗಳು ಮತ್ತು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ನಾವು ರಿಸಲ್ಟ್ ಕಡಿಮೆ ಆಗಿದೆ ಅನ್ನುವಂಥವ್ರು ಎಕ್ಸಾಮ್ 2ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ತಾವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಅರ್ಜಿ ಸಲ್ಲಿಸ್ಬೋದು. ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಸ್ವಲ್ಪ ಓದ್ಬಿಡೋಣ. 2025ನೇ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUC ಪರೀಕ್ಷೆ 2ಕ್ಕೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಈ ಕೆಳಕಂಡಂತೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಈ ಸುತ್ತಲಿನ ಕಡ್ಡಾಯ ಕಾಲೇಜಿನ ಸೂಚನಾ ಫಲಕದಲ್ಲಿ ಪ್ರಕಟಿಸುವುದು ಮತ್ತು ಪ್ರಾಂಶುಪಾಲರು ಈ ಕೆಳಗಿನಂತೆ ಸೂಚನೆಗಳನ್ನು ಪಾಲಿಸುವುದು ಅಂತ ಹೇಳಿದ್ರೆ ನೋಡ್ಬೋದು. 2025ರ ದ್ವಿತೀಯ ಪರೀಕ್ಷೆ 2 ಬರೆಯಲು ಇಚ್ಛಿಸಿದಲ್ಲಿ ಅಂಥ ವಿದ್ಯಾರ್ಥಿಗಳ ಫಲಿತಾಂಶ ಪಟ್ಟಿ ಆಧಾರದ ಮೇಲೆ ನಿಯಮಾನುಸಾರ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅರ್ಜಿಯನ್ನು ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೆ ಹೋಗಿ ನೀವೇನಾಗುತ್ತೆ ಅರ್ಜಿಯನ್ನು ಕೊಡಬೇಕಾಗುತ್ತೆ. ಅವ್ರು ತಮ್ಮ ಪ್ರಾಂಶುಪಾಲರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ PU ಲಾಗಿನ್ ಇರುತ್ತೆ, ಅವರು ಕಾಲೇಜ್ ಲಾಗಿನ್ ಇರುತ್ತೆ, ಅಲ್ಲಿ ಏನು ಮಾಡ್ತಾರೆ, ಅವರು ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ತಾರೆ, ಅವರು ಅರ್ಜಿ ಸಲ್ಲಿಸ್ತಾರೆ. ಸದರಿ ಪ್ರಕ್ರಿಯೆಗೆ ನಮ್ಮ ಮಂಡಳಿಯ ಅನುಮತಿ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಈ ಪ್ರಕ್ರಿಯೆಗೆ ಏನು ಅಂತ ಹೇಳಿದ್ರೆ ಮಂಡಳಿಯನ್ನು ಅನುಮತಿ ಪಡೆಯುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಕಾಲೇಜಿನವರು ಪ್ರಿನ್ಸಿಪಲ್ರು ಮಾಡ್ತಾರೆ. ನೋಡ್ಬೋದು, ಮಾರ್ಚ್ 2025ರ PUC ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮಂಡಳಿಯಿಂದ ನೀಡಲಾಗುವ ಫಲಿತಾಂಶ ಪಟ್ಟಿಯ ರಿಸಲ್ಟ್ ಶೀಟ್ ಆಧಾರದ ಮೇಲೆ ಪರೀಕ್ಷೆ 2ಕ್ಕೆ ಪರೀಕ್ಷೆ 1 ಯಾರು ಅನುತ್ತೀರ್ಣ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಂಡಳಿಯಿಂದ ನೀಡಲಾಗಿರುವ ಫಲಿತಾಂಶ ಪಟ್ಟಿಯ ರಿಸಲ್ಟ್ ಶೀಟ್ ಆಧಾರದ ಮೇಲೆ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಂಡು ಮಂಡಳಿಯ PU ಎಕ್ಸಾಮ್ 2 ಲಾಗಿನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರು ಹಿಂದೀಕರಿಸುವುದು. ಸದರಿ ವಿದ್ಯಾರ್ಥಿಗಳಿಂದ ಯಾವುದೇ ಪರೀಕ್ಷಾ ಶುಲ್ಕವನ್ನು ಪಡೆಯುವಂತಿಲ್ಲ. ಅಂದರೆ ಏನು ಅಂತ ಹೇಳಿದ್ರೆ, ಮಾರ್ಚ್ 2020 ದ್ವಿತೀಯ PUC 1ರಲ್ಲಿ ಅನುತ್ತೀರ್ಣವಾದಂಥ ವಿದ್ಯಾರ್ಥಿಗಳಿಗೆ ಮಂಡಳಿ ನೀಡುವಂಥ ರಿಸಲ್ಟ್ ಶೀಟ್ ಆಧಾರದ ಮೇಲೆ, ಅಂದರೆ ಎಕ್ಸಾಮ್ 1 ಯಾರಾದರೂ ಅನುತ್ತೀರ್ಣ ಆಗಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಏನು ಅಂತ ಹೇಳಿದ್ರೆ ನೋಂದಾಯಿಸಿಕೊಳ್ಳಿಕ್ಕೆ ಲಾಗಿನಲ್ಲಿ ವಿದ್ಯಾರ್ಥಿ ಕಾಲೇಜು ಪ್ರಾಂಶುಪಾಲರು ಕೇಂದ್ರೀಕರಿಸಿ ಸದರಿ ವಿದ್ಯಾರ್ಥಿ ಯಾವುದೇ ಪರೀಕ್ಷಾ ಶುಲ್ಕ ಇರೋದಿಲ್ಲ. ಅಂದರೆ ಎಕ್ಸಾಮ್ 2ಗೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಯಾವುದೇ ಥರದ ಶುಲ್ಕ ಇರೋದಿಲ್ಲ. ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪರೀಕ್ಷೆ ಬರೆಯದೇ ಇರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2ಗೆ ಹಾಜರಾಗಬಹುದಾಗಿದೆ. ಎಕ್ಸಾಮ್ 1ಗೆ ಏನಾದರೂ ರಿಜಿಸ್ಟ್ರೇಷನ್ ಮಾಡಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಆ ಹಾಲ್ ಟಿಕೆಟ್ ಇಶ್ಯೂ ಆಗಿರ್ತವೆ, ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರೋದಿಲ್ಲ, ಅಟೆಂಡ್ ಆಗಿರೋದಿಲ್ಲ ಎಕ್ಸಾಮ್ಗೆ, ಅಂಥ ವಿದ್ಯಾರ್ಥಿ ಕೂಡ ಬರೀಬೋದು ಅಂತ ಹೇಳಿದ್ದಾರೆ. ಎಕ್ಸಾಮ್ 2 ಅಂದರೆ ಆಬ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಬರೀಬೋದು. 2025ನೇ ಸಾಲಿಗಿಂತ ಹಿಂದಿನ ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಂದ ಮೂಲ ಅನುತ್ತೀರ್ಣ ಅಂಕಪಟ್ಟಿ ಅರ್ಜಿ ಅಥವಾ ಹಿಂದಿನ MCAಗಳ ಆಧಾರದ ಮೇಲೆ ಪ್ರಾಂಶುಪಾಲರ ಮಂಡಳಿ PU ಎಕ್ಸಾಮ್ 2 ಲಾಗಿನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಹಿಂದೀಕರಿಸೋದು. 2006ರಿಂದ ಹಿಂದಿನ ವರ್ಷ ಅನುತ್ತೀರ್ಣವಾದ ಅಭ್ಯರ್ಥಿಗಳಿಂದ ಮೂಲ ಅನುತ್ತೀರ್ಣ ಅಂಕಪಟ್ಟಿ ಅರ್ಜಿ ಅಥವಾ ಹಿಂದಿನ MCA ಆಧಾರದ ಮೇಲೆ ಸಂಬಂಧಿಸಿದ ದಾಖಲೆಗಳನ್ನು ಪ್ರಾಂಶುಪಾಲರು ದೃಢೀಕರಿಸಿ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅವರಿಗೆ ಸಲಹೆ. 2006ಗಿಂತ ಹಿಂದೆ ಅದನ್ನೇ ಅಂಥ ವಿದ್ಯಾರ್ಥಿಗಳು ಯಾರೂ ಇಲ್ಲ ಅಂದ್ಕೊಳ್ತೀನಿ. ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯದೆ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನಿಗದಿತ ದಿನಾಂಕಗಳಲ್ಲಿ ನೋಂದಾಯಿಸ್ಕೋಬೇಕು. ಕೆಲವು ಸಲ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಹಾಕಿರ್ತೀರಿ, ಅಂಥ ವಿದ್ಯಾರ್ಥಿಗಳು ರಿಸಲ್ಟ್ ಬಂದ ಮೇಲೆ ನೋಡೋಣ ಅಂತೇಳಿ ಬಿಡೋ ಬದಲು ನೀವು ತಾವು ಏನು ಮಾಡ್ಬೋದು, ಎಕ್ಸಾಮ್ 2 ಅಟೆಂಡ್ ಆಗಬೇಕು ಅನ್ನುವಂಥದ್ದಿದ್ದರೆ ಎಕ್ಸಾಮ್ 2ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಈ ಡೇಟ್ ಮುಗಿತಂದ್ರೆ ಬರೋದಿಲ್ಲ. ಅದು 2025 ನಡೆಸಲಾಗುವ ದ್ವಿತೀಯ PUC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಇದು ಹೇಳಿದರೆ ಕ್ಲಿಯರಾಗಿ. ಎಕ್ಸಾಮ್ 1ಗೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ಥರ ಶುಲ್ಕ ಇರೋದಿಲ್ಲ. ನಿಮ್ಮ ಕಾಲೇಜಿನವ್ರು ಕೇಳಿದ್ರು ಕೂಡ
ನೀವು ನೀಡಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಿಮಗೆ ಇಲ್ಲಿ ಗೊತ್ತಿರುತ್ತೆ. ಪುನರಾವರ್ತಿತ ಅಭ್ಯರ್ಥಿಗಳು ದಿನಾಂಕ 8/4/2025ರಿಂದ 17/4/2025 ಕಾಲೇಜಿನ ಪ್ರಾಂಶುಪಾಲರು ಸಂಪರ್ಕಿಸಿ ಪರೀಕ್ಷೆ 2ಕ್ಕೆ ನೋಂದಾಯಿಸಿಕೊಳ್ಬೋದು. 8/4/2025ರಿಂದ 17/4/2025 ಪುನರಾವರ್ತಿತ ವಿದ್ಯಾರ್ಥಿಗಳು ಅಂದರೆ ನಾಟ್ ಕಂಪ್ಲೀಟೆಡ್ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ತಮ್ಮ ಪ್ರಾಂಶುಪಾಲರಿಗೆ ಭೇಟಿಯಾಗಬೇಕು. ಪುನರಾವರ್ತಿತ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪ್ರಾಂಶುಪಾಲರ ಮಂಡಳಿಗೆ PU ಎಕ್ಸಾಮ್ 2 ಲಾಗಿನಲ್ಲಿ ಇಂದೀಕರಿಸಲು ಕೊನೆಯ ದಿನಾಂಕ ನೋಡ್ಬೋದು. 8/4/2025ರಿಂದ 17/4/2025 ಪ್ರಾಂಶುಪಾಲರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸಾಮ್ 2ಗೆ PU ಎಕ್ಸಾಮ್ 2 ಲಾಗಿನಲ್ಲಿ ಏನು ಮಾಡ್ಬೋದು, ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು. ಪ್ರಾಂಶುಪಾಲರ ಪರೀಕ್ಷಾ ಅರ್ಜಿಗಳನ್ನು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಿನಾಂಕ ನೋಡೋದು 19/4/2025 ಲಾಸ್ಟ್ ಡೇಟ್ ಅಂದರೆ ಪ್ರಿನ್ಸಿಪಾಲರು ಮಾಡುವಂಥದ್ದು. ಇಲ್ಲಿ ನೋಡೋದು ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕೆಳಗಿನಂಥ ಶುಲ್ಕ ಪಾವತಿಸಿ ನಿಗದಿತ ದಿನಾಂಕದೊಳಗೆ ದ್ವಿತೀಯ PU ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಬಹುದು. ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಇರುತ್ತೆ. ಪ್ರಥಮ ಬಾರಿಗೆ ಒಂದು ವಿಷಯಕ್ಕೆ 175 ಇದೆ, ಅಂದರೆ 2 ವಿಷಯಕ್ಕೆ ಮತ್ತೆ ಜಾಸ್ತಿ ಆಗುತ್ತೆ, ಅದು ಹಿಂಗಿರುತ್ತೆ. ಎರಡನೇ ಬಾರಿಗೆ ಒಂದು ವಿಷಯಕ್ಕೆ 350 ಇದೆ ನೋಡಿ, ಒಂದು ಸಬ್ಜೆಕ್ಟ್ 175 ಇದೆ. ಅಂದರೆ ಇಂಪ್ರೂವ್ಮೆಂಟ್ ಮಾಡುವಂಥ ವಿದ್ಯಾರ್ಥಿಗಳು. ಬಟ್ ಅಂದರೆ ಈಗ ಅನುತ್ತೀರ್ಣ ಆದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ. ಇಲ್ಲಿ ನೋಡ್ಬೋದು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ವಿದ್ಯಾರ್ಥಿ ಪರೀಕ್ಷೆ ಶುಲ್ಕ ಪಾವತಿಸಲು ಹಾಗೂ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪ್ರಾಂಶುಪಾಲರು ಮಂಡಳಿಯ PU ಎಕ್ಸಾಮ್ 2 ಲಾಗಿನಲ್ಲಿ ಇಂದೀಕರಿಸಿ ಕೊನೆಯ ದಿನಾಂಕ ನೋಡ್ಬೋದು. 8/4/2025ರಿಂದ 15/4/2025 ಸಮಯಾವಕಾಶ ಇದೆ. ಯಾರಿಗೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗಿದೆ. ಇದು ಮೇಲ್ಗಡೆ ಇರೋದು ಏನು ಅಂತ ಹೇಳಿದ್ರೆ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ 2 ಡೇಟ್ ಬೇರೆ ಇರ್ತವೆ, ನೋಡ್ಕೊಳ್ಳಿ. ದಂಡ ಸಹಿತ ದಿನಾಂಕ 50 ರೂಪಾಯಿ ಇರ್ತದೆ. ಈ ಡೇಟ್ ನೋಡ್ಕೊಂಬಿಡಿ ನೀವು, ಆಯಿತಾ. 8/4/2025ರಿಂದ 15/4/2025 ಇರುತ್ತೆ. ಅಂಥ ವಿದ್ಯಾರ್ಥಿಗಳದ್ದು ಫಲಿತಾಂಶ ಉತ್ತಮ ಅಂದರೆ ಇಂಪ್ರೂವ್ಮೆಂಟ್ ಮಾಡುವಂಥ ವಿದ್ಯಾರ್ಥಿಗಳು. ಪ್ರಾಂಶುಪಾಲರು ಪರೀಕ್ಷಾ ಶುಲ್ಕವನ್ನು ಒಂದೇ ಕಂತಿನಲ್ಲಿ ಸಂದಾಯ ಮಾಡಬೇಕಾಗುತ್ತೆ. ಇಲ್ಲಿ 16/4/2025 ಅದರಿಂದ ಸಂದಾಯ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ದಂಡ ಸಹಿತ ಕೂಡ ಇದೆ ನೋಡಿ, 50 ರೂಪಾಯಿನಂತೆ. ಇದು ಕೂಡ 19/4/2025 ಮಾಡಬೇಕು. ಪ್ರಾಂಶುಪಾಲರ ಅರ್ಜಿಯ ಮೂಲವನ್ನು ಚಲನ ಮತ್ತು ಜಿಲ್ಲಾ ಉಪನಿರ್ದೇಶಕ ಕಚೇರಿ ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಿನಾಂಕ 16/4/2025 ಇದೆ ನೋಡಿ. ನೋಡ್ಬೋದು ಮೇಲಿನ ಶುಲ್ಕವನ್ನು ಪಾವತಿಸಿದ ಸಂಬಂಧ ಪ್ರಾಂಶುಪಾಲರು PU ಎಕ್ಸಾಮ್ 2 ಲಾಗಿನಲ್ಲಿ ಚಲನ್ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು, ಶುಲ್ಕ ಪಾವತಿ ಮಾಹಿತಿಯನ್ನು ಚಲನಲ್ಲಿ ಅಪ್ಲೋಡ್ ಮಾಡಿ ಸದರಿ ಚಾನಲ್ ಅನ್ನು ಮುದ್ರಿಸಿಕೊಂಡು ನಿಗದಿತ ಶುಲ್ಕವನ್ನು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ್ 1, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗಳ ಮೂಲಕ ಪಾವತಿ ಮಾಡಬೇಕಾಗುತ್ತೆ. ಪ್ರಾಂಶುಪಾಲರು ಮಾಡ್ತಾರೆ ಇದನ್ನು. ಮತ್ತು ಇನ್ನು ರಿವ್ಯಾಲ್ಯೂಷನ್ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ನೋಡೋಣ. ನೋಡಿ, ಕ್ಲಿಕ್ ಇಯರ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇದೇನಾಗಲ್ಲ. ಇಲ್ಲಿದೆ ನೋಡಿ, ಸರ್ಕ್ಯುಲರ್ ರಿಗಾರ್ಡಿಂಗ್ ಆಬ್ಟೈನಿಂಗ್ ದ ಸ್ಕ್ಯಾನ್ ಕಾಪಿ ಆಫ್ ದಿ ಇವ್ಯಾಲ್ಯೂಯೇಟೆಡ್ ಆನ್ಸರ್ ಸ್ಕ್ರಿಪ್ಟ್ಸ್ ಆಫ್ ಮಾರ್ಚ್ 2025 ಸೆಕೆಂಡ್ PUC ಎಕ್ಸಾಮಿನೇಷನ್ 1 ಆ್ಯಂಡ್ ಅಪ್ಲೈಯಿಂಗ್ ಫಾರ್ ರಿವ್ಯಾಲ್ಯೂಷನ್ ರೀಟೋಟ್ಲಿಂಗ್ ಎಲ್ಲ ಇದೆ ನೋಡಿ. ಇಲ್ಲಿ ಕೂಡ ಇದೆ ನೋಡು, ಸರ್ಕ್ಯುಲರ್ ರಿಲೇಟೆಡ್ ರಿಜಿಸ್ಟ್ರೇಷನ್ ಆಫ್ ಪ್ರೈವೇಟ್ ಕ್ಯಾಂಡಿಡೇಟ್ ಫಾರ್ ಎಕ್ಸಾಮ್ 2 ಎಲಿಜಿಬಲ್ ಸ್ಟೂಡೆಂಟ್ಸ್ ಹೂ ಕುಡ್ ನಾಟ್ ಅಟೆಂಡ್ ದಿ ಮಾರ್ಚ್ 2025 ಎಕ್ಸಾಮ್ 1 ಡ್ಯೂ ಟು ದ ಶಾರ್ಟ್ ಅಟೆಂಡೆನ್ಸ್. ಇದು ನಿಮಗೆ ಸಂಬಂಧಪಟ್ಟಿಲ್ಲ, ಅಂದರೆ ಸಂಬಂಧಪಡುತ್ತೆ ಯಾರು ಅಟೆಂಡೆನ್ಸ್ ಕಮ್ಮಿ ಇರುವಂಥ ವಿದ್ಯಾರ್ಥಿಗಳು, ಪ್ರೈವೇಟ್ ಇರುವಂಥವ್ರು ನೀವು ತಿಳಿಯೋದು. ಕ್ಲಿಕ್ ಟು ಸಬ್ಮಿಟ್ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಷನ್ ರೀಟೋಟ್ಲಿಂಗ್ ಸೆಕೆಂಡ್ PUC. ಅಂದರೆ ನೀವು ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ರೀಕೌಂಟಿಂಗ್ ಹಾಕಲಿಕ್ಕೆ ಇರುತ್ತಲ್ಲ, ಅದು ಇಲ್ಲಿ ಲಿಂಕ್ ಕೊಟ್ಟಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬೋದು. ಅದೇ ರೀತಿ ಫೈನಲ್ ಟೈಮ್ ಟೇಬಲ್ ಇದೆ ನೋಡಿ, ಸೆಕೆಂಡ್ PUC ಎಕ್ಸಾಮ್ 2 ಯಾವಾಗ ನಡೀತೆ ಅನ್ನೋದು ಕೂಡ ಇದೆ, ಎಲ್ಲ ಇದೆ ಸ್ನೇಹಿತರೆ. ಇಲ್ಲಿ ನೀವೇ ಈ ಥರ ಚೆಕ್ ಮಾಡ್ಕೋಬೋದು, ನಾವೇನು ತೋರಿಸೋಂಥ ಅವಶ್ಯಕತೆ ಇಲ್ಲ. ಈ ಥರದ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಯಾರಿಗೆ ಕೇಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಬೋದು ಕ್ಯಾಲೆಂಡರ್ ಇವೆಂಟ್ಸ್ ಇದೆ. ಅದಕ್ಕಿದು ಕರ್ನಾಟಕ ಸ್ಕೂಲ್ ಎಕ್ಸಾಮ್ ಅಸಿಸ್ಟೆಂಟ್ ಬೋರ್ಡ್ ನೋಡ್ಬೋದು. ಎಕ್ಸಾಮ್ 1 ಉತ್ತರ ಪತ್ರಿಕೆ ಛಾಯಾಪ್ರತಿ ಮೌಲ್ಯಮಾಪನ ಹಾಗೂ ಮರು ಎಣಿಕೆ ಅರ್ಜಿ ಸಲ್ಲಿಸಲಿಕ್ಕೆ ಇದೆ ನೋಡಿದ್ದು. ನೋಡ್ಬೋದು ದ್ವಿತೀಯ ಪರೀಕ್ಷೆ PUC ಪರೀಕ್ಷೆ 1ರ ಛಾಯಾಪ್ರತಿಗೆ ಅಂದರೆ ಸ್ಕ್ಯಾನ್ ಕಾಪಿ ತರಿಸಲಿಕ್ಕೆ ನೋಡ್ಬೋದು. ಪ್ರಾರಂಭಿಕ ದಿನಾಂಕ 8/4/2025ರಿಂದ 13/4/2025 ಇದೆ. ಶುಲ್ಕ ಪಾವತಿ ಕೊನೆಯ ದಿನಾಂಕ 13/4/2025. ದ್ವಿತೀಯ PUC ಪರೀಕ್ಷೆ ಅಂದರೆ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ ನಿಮಗೆ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ 12/4/2025ರಿಂದ 17/4/2025 ಅವಕಾಶ ಇದೆ. ಅಪ್ಲಿಕೇಶನ್ ಹಾಕೋದು ಯಾವ ಥರ ಅಂದರೆ ಇಲ್ಲಿದೆ ನೋಡಿ,
ಅಪ್ಲಿಕೇಶನ್ ಸ್ಟೇಟಸ್ನ ಇಲ್ಲಿ ಚೆಕ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲಿಕೇಶನ್ ಹಾಕ್ಬೇಕು, ಈ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ಥರ ಕ್ಲಿಕ್ ಮಾಡಿ ಉತ್ತರ ಪತ್ರಿಕೆ ಅದು ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲು ನೀವು ಆ ಸ್ಕ್ಯಾನ್ ಕಾಪಿನ ತರಿಸ್ಕೋಬೇಕು, ಆಮೇಲೆ ಅಪ್ಲಿಕೇಶನ್ ರಿವಲ್ಯೂಷನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಫಿಲ್ಅಪ್ ಮಾಡ್ಬೇಕಾಗುತ್ತೆ. ರಿಜಿಸ್ಟರ್ ನಂಬರ್ನ ಹಾಕಿ, ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ, ಎಕ್ಸಾಮ್ 1 ಈ ಥರ ಅಭ್ಯರ್ಥಿ ಹೆಸರು ಹಾಕಿ, ತಂದೆ ಹೆಸರು ಎಲ್ಲ ಇದು ನೋಡಿ. ಯಾವುದೇ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ಅಂತ ತಾನಾಗಿ ಬಂದಿರ್ತದೆ, ನೀವೇನು ಮಾಡೋಕ್ಕೆ ಅವಶ್ಯ, ಇದರಲ್ಲಿ ಫ್ರೀಸ್ ಆಗಿರ್ತದೆ ಆಪ್ಷನು. ವಿಷಯ ಸಂಯೋಜನೆ ಸಬ್ಜೆಕ್ಟ್ ಕಾಂಬಿನೇಷನ್ ಹಾಕಿ, ಅಂದರೆ ಇದು ಆಟೋಮೆಟಿಕ್ ಸಬ್ಜೆಕ್ಟ್ ಅಂದರೆ ಸರಿ, ಇದೆಲ್ಲ ನೀವು ಫಿಲ್ಅಪ್ ಮಾಡ್ತಾ ಬಂದರೆ ಇಲ್ಲಿ ಕಾಂಬಿನೇಷನ್ ಸೆಲೆಕ್ಷನ್ ಮಾಡೋದಿರ್ತದೆ, ತೊಗೊಳ್ತದೆ ಆಟೋಮೆಟಿಕ್. ಕಾಲೇಜ್ ಕೋಡ್ ಹಾಕಿ, ಫಲಿತಾಂಶ ಹಾಕಿ, ಇಲ್ಲಿ ಹಾಕಿಬಿಟ್ಟು ವಿಷಯ ಸಂಕೇತ ಸಬ್ಜೆಕ್ಟು ಒಟ್ಟು ಇಲ್ಲೆಲ್ಲ ಬರುತ್ತದು. ವಿಷಯವಾರು ಫಲಿತಾಂಶ ಸಬ್ಜೆಕ್ಟ್ ವೈಸ್, ವಿದ್ಯಾರ್ಥಿ ಅಂಚೆ ವಿಳಾಸ ಅಂತಿದೆ ನೋಡಿ, ಇಲ್ಲೇನೂ ಎಂಟ್ರಿ ಮಾಡಿ. ವಿಷಯ ಸಂಖ್ಯೆ ಸಬ್ಜೆಕ್ಟ್ ಕೋಡನ್ನು ಹಾಕ್ತಾ ಹೋಗಿ, ಪಾರ್ಟ್ 1 ಪಾರ್ಟ್ ಬಿ ಅಂತ ಇರುತ್ತೆ. ಇಲ್ಲಿ ಹಾಕ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಅವಾಗ ನಿಮಗೆ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಮತ್ತೇನೋ ಅಪ್ಡೇಟ್ಸ್ ಅಂತ ತಿಳಿಸ್ತಂತೆ ನಾವು ಮಾಡೋಂಥ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.